ನೋಡ್ರಿ, ನಾನು ಅದಕ್ಕೊಂದು ರಿಯಾಕ್ಟ್ ಮಾಡಿ ಹೋಗ್ತೇನೆ. ಇದರಲ್ಲಿ ಪಾಲಿಟಿಕ್ಸು ಮಾಡೋದು ಒಳ್ಳೆಯದಲ್ಲ. ಅತ್ಯಂತ ಸ್ಪಷ್ಟವಾಗಿ ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ. ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಹೇಳ್ತಾ ಇದ್ದೇನೆ, ನಾವು ದಕ್ಷಿಣ ಭಾರತದವರು. ಇವರಷ್ಟೇ ದಕ್ಷಿಣ ಭಾರತದವರಲ್ಲ. ಕರ್ನಾಟಕದಲ್ಲಂತೂ, ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ನಾವು ದೊಡ್ಡ ಸಂಖ್ಯೆಯಲ್ಲಿ ನಾವು ಎಂ ಪಿಗಳಿದ್ದೀವಿ. ತೆಲಂಗಾಣದಲ್ಲಿ ಅವರು 8 ಆದರೆ ನಾವು 8 ಇದ್ದೀವಿ. 2 ತಿಂಗಳಿನ ಮೊದಲು ಇಲೆಕ್ಷನ್ ಆಗಿತ್ತು. ಅದಾದ ನಂತರ ಎಂ ಪಿ ಇಲೆಕ್ಷನ್ ಆದರೆ ನಾವು 50% ಈಕ್ವಲ್ ಬಂದೀವಿ. ಕರ್ನಾಟಕದಲ್ಲಿ ನಾವು ಆಲ್ಮೋಸ್ಟ್ 96ರಿಂದ ನಾವು ಹೈಯೆಸ್ಟ್ ಎಂ ಪಿ ಇದ್ದೀವಿ. ಹಾಗಾಗಿ ನಮಗೂ ಜವಾಬ್ದಾರಿ ಅದ. ಭಾರತ ಸರ್ಕಾರ ಡಿಲಿಮಿಟೇಷನನ್ನು ಮಾಡಬೇಕಂತಂದ್ರೆ ಸಂಸತ್ತಿಗೆ ಬರಬೇಕು. ಸಂಸತ್ನಲ್ಲಿ 2/3 ಮೆಜಾರಿಟಿಯಲ್ಲೇ ಡಿಲಿಮಿಟೇಷನ್ ಪ್ರೊಸೆಸ್ ಆಗಬೇಕು. ಅದಕ್ಕಿಂತ ಮೊದಲ ಸೆನ್ಸಸ್ ಆಗಬೇಕು. ಅದಾದ ನಂತರ ಯಾವುದೇ ಕಾರಣಕ್ಕೂ ನಾವು ನಂಬರನ್ನು ಕಮ್ಮಿ ಆಗಲಿಕ್ಕೆ, ವ್ಯತ್ಯಾಸ ಆಗಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಸ್ಪಷ್ಟವಾಗಿ ಅವರು ಸನ್ಮಾನ್ಯ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಡಿಲಿಮಿಟೇಷನ್ ಕಮಿಷನ್ಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಮಾಡಬೇಕು. ಅವೆಲ್ಲ ಪಾರ್ಲಿಮೆಂಟ್ನಲ್ಲಿ ಬರ್ತಾವೆ. ನಿಮ್ಮ ಫೇಲ್ಯೂರನ್ನು ಕರ್ನಾಟಕ ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ, ನಿನ್ನೆ ಹೇಳಿದ್ದಾರೆ, ನೀವು ನೋಡಿರಲಿ ಗೊತ್ತಿಲ್ಲ ನನಗೆ. ಏನು ಹೇಳಿದ್ದಾರೆ? ನಮ್ಮ ಕಡೆ ದುಡ್ಡು ಇಲ್ಲ ಖರ್ಚು ಮಾಡಲಿಕ್ಕೆ, ಎಲ್ಲ ದುಡ್ಡು ಗ್ಯಾರಂಟಿ ಹೋಗಿದೆ. ಈ ಗ್ಯಾರಂಟಿ ಬಗ್ಗೆ ಚರ್ಚೆ ಆಗಬೇಕು. 1 ಇಲೆಕ್ಷನ್ 1 ನೇಷನ್ ಬಿಡ್ರಿ, ಮೊದಲು ಇದು ಚರ್ಚೆ ಆಗಬೇಕು. ಗ್ಯಾರಂಟಿಗಳನ್ನು ನಾವು ಇನ್ಮೇಲೆ ಅನೌನ್ಸ್ಮೆಂಟ್ ಮಾಡಬೇಕು ಮಾಡಬಾರ್ದು ಚರ್ಚೆ ಆಗಬೇಕಂತ ತಿಳ್ಕೊಂಡು ತೆಲಂಗಾಣ ಮುಖ್ಯಮಂತ್ರಿ ಹೇಳ್ಯಾರ ನಿನ್ನೆ. ಸೊ ಇಂಥ ಬೇಜವಾಬ್ದಾರಿ ಅಂತ ಕಾಂಗ್ರೆಸ್ ಸರ್ಕಾರ ತನ್ನ ಫೇಲ್ಯೂರನ್ನು ಮುಚ್ಕೊಳ್ಳೋಕ್ಕೆ, ಕರ್ನಾಟಕದಲ್ಲಿ ತನ್ನ ಫೇಲ್ಯೂರನ್ನು ಮುಚ್ಕೊಳ್ಳೋಕ್ಕೆ, ಸ್ಟಾಲಿನ್ ಸರ್ಕಾರ ಅಂತೂ ಮಹಾ ಕಡು ಭ್ರಷ್ಟ ಸರ್ಕಾರ. ಈ ಭ್ರಷ್ಟ ಸರ್ಕಾರದರು ತಮ್ಮ ಫೇಲ್ಯೂರನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿಯ ಅಲಿಗೇಷನ್ ಮಾಡ್ತಾ ಇದ್ದಾರೆ. ನಾನು ಸನ್ಮಾನ್ಯ ಅಮಿತ್ ಶಾ ಅವರು ಏನು ಹೇಳಿದ್ದಾರಲ್ಲ, ಆ ಸ್ಟೇಟ್ಮೆಂಟನ್ನು ಪುನರುಚ್ಚರಿಸ್ತೀನಿ. ಯಾವುದೇ ಕಾರಣಕ್ಕೆ ದಕ್ಷಿಣದ ಯಾವುದೇ ರಾಜ್ಯಗಳಿಗೆ ಸೀಟುಗಳು ಕಮ್ಮಿ ಆಗಲಾರದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಭಾರತ ಸರ್ಕಾರದಿದೆ. ಥ್ಯಾಂಕ್ ಯು. ಅವರಿಗೆ ಉದ್ಯೋಗ ಇಲ್ಲ ಅವರಿಗೆ, ಯಾಕಂತ ತಮ್ಮ ಫೇಲ್ಯೂರ್ ಕವರ್ ಮಾಡ್ಕೊಳ್ಳೋಕೆ ಇದೆಲ್ಲ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸೂಕ್ತವಾದಂಥ ರಿಯಾಕ್ಷನನ್ನು ನಮ್ಮ MEAದವ್ರು ಕೊಡ್ತಾರೆ. ಅದಕ್ಕೆ ಏನು ನಾವು ಭಾರತ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತದೆ, ಏನು ಮಾಡ್ತದೆ ಅನ್ನೋದು MEAದವ್ರು ಹೇಳ್ತಾರೆ. ಅದಾದ ನಂತರ ನಾನು ರಿಯಾಕ್ಟ್ ಮಾಡ್ತೀನಿ. ನೋಡ್ರಿ, ನಾನು ಅದಕ್ಕೊಂದು ರಿಯಾಕ್ಟ್ ಮಾಡಿ ಹೋಗ್ತೇನೆ. ಇದರಲ್ಲಿ ಪಾಲಿಟಿಕ್ಸು ಮಾಡೋದು ಒಳ್ಳೆಯದಲ್ಲ. ಅತ್ಯಂತ ಸ್ಪಷ್ಟವಾಗಿ ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ. ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಹೇಳ್ತಾ ಇದ್ದೇನೆ, ನಾವು ದಕ್ಷಿಣ ಭಾರತದವರು. ಇವರಷ್ಟೇ ದಕ್ಷಿಣ ಭಾರತದವರಲ್ಲ. ಕರ್ನಾಟಕದಲ್ಲಂತೂ, ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ನಾವು ದೊಡ್ಡ ಸಂಖ್ಯೆಯಲ್ಲಿ ನಾವು ಎಂ ಪಿಗಳಿದ್ದೀವಿ. ತೆಲಂಗಾಣದಲ್ಲಿ ಅವರು 8 ಆದರೆ ನಾವು 8 ಇದ್ದೀವಿ. 2 ತಿಂಗಳಿನ ಮೊದಲು ಇಲೆಕ್ಷನ್ ಆಗಿತ್ತು. ಅದಾದ ನಂತರ ಎಂ ಪಿ ಇಲೆಕ್ಷನ್ ಆದರೆ ನಾವು 50% ಈಕ್ವಲ್ ಬಂದೀವಿ. ಕರ್ನಾಟಕದಲ್ಲಿ ನಾವು ಆಲ್ಮೋಸ್ಟ್ 96ರಿಂದ ನಾವು ಹೈಯೆಸ್ಟ್ ಎಂ ಪಿ ಇದ್ದೀವಿ. ಹಾಗಾಗಿ ನಮಗೂ ಜವಾಬ್ದಾರಿ ಅದ. ಭಾರತ ಸರ್ಕಾರ ಡಿಲಿಮಿಟೇಷನನ್ನು ಮಾಡಬೇಕಂತಂದ್ರೆ ಸಂಸತ್ತಿಗೆ ಬರಬೇಕು. ಸಂಸತ್ನಲ್ಲಿ 2/3 ಮೆಜಾರಿಟಿಯಲ್ಲೇ ಡಿಲಿಮಿಟೇಷನ್ ಪ್ರೊಸೆಸ್ ಆಗಬೇಕು. ಅದಕ್ಕಿಂತ ಮೊದಲ ಸೆನ್ಸಸ್ ಆಗಬೇಕು. ಅದಾದ ನಂತರ ಯಾವುದೇ ಕಾರಣಕ್ಕೂ ನಾವು ನಂಬರನ್ನು ಕಮ್ಮಿ ಆಗಲಿಕ್ಕೆ, ವ್ಯತ್ಯಾಸ ಆಗಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಸ್ಪಷ್ಟವಾಗಿ ಅವರು ಸನ್ಮಾನ್ಯ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಡಿಲಿಮಿಟೇಷನ್ ಕಮಿಷನ್ಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಮಾಡಬೇಕು. ಅವೆಲ್ಲ ಪಾರ್ಲಿಮೆಂಟ್ನಲ್ಲಿ ಬರ್ತಾವೆ. ನಿಮ್ಮ ಫೇಲ್ಯೂರನ್ನು ಕರ್ನಾಟಕ ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ, ನಿನ್ನೆ ಹೇಳಿದ್ದಾರೆ, ನೀವು ನೋಡಿರಲಿ ಗೊತ್ತಿಲ್ಲ ನನಗೆ. ಏನು ಹೇಳಿದ್ದಾರೆ? ನಮ್ಮ ಕಡೆ ದುಡ್ಡು ಇಲ್ಲ ಖರ್ಚು ಮಾಡಲಿಕ್ಕೆ, ಎಲ್ಲ ದುಡ್ಡು ಗ್ಯಾರಂಟಿ ಹೋಗಿದೆ. ಈ ಗ್ಯಾರಂಟಿ ಬಗ್ಗೆ ಚರ್ಚೆ ಆಗಬೇಕು. 1 ಇಲೆಕ್ಷನ್ 1 ನೇಷನ್ ಬಿಡ್ರಿ, ಮೊದಲು ಇದು ಚರ್ಚೆ ಆಗಬೇಕು. ಗ್ಯಾರಂಟಿಗಳನ್ನು ನಾವು ಇನ್ಮೇಲೆ ಅನೌನ್ಸ್ಮೆಂಟ್ ಮಾಡಬೇಕು ಮಾಡಬಾರ್ದು ಚರ್ಚೆ ಆಗಬೇಕಂತ ತಿಳ್ಕೊಂಡು ತೆಲಂಗಾಣ ಮುಖ್ಯಮಂತ್ರಿ ಹೇಳ್ಯಾರ ನಿನ್ನೆ. ಸೊ ಇಂಥ ಬೇಜವಾಬ್ದಾರಿ ಅಂತ ಕಾಂಗ್ರೆಸ್ ಸರ್ಕಾರ ತನ್ನ ಫೇಲ್ಯೂರನ್ನು ಮುಚ್ಕೊಳ್ಳೋಕ್ಕೆ, ಕರ್ನಾಟಕದಲ್ಲಿ ತನ್ನ ಫೇಲ್ಯೂರನ್ನು ಮುಚ್ಕೊಳ್ಳೋಕ್ಕೆ, ಸ್ಟಾಲಿನ್ ಸರ್ಕಾರ ಅಂತೂ ಮಹಾ ಕಡು ಭ್ರಷ್ಟ ಸರ್ಕಾರ. ಈ ಭ್ರಷ್ಟ ಸರ್ಕಾರದರು ತಮ್ಮ ಫೇಲ್ಯೂರನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿಯ ಅಲಿಗೇಷನ್ ಮಾಡ್ತಾ ಇದ್ದಾರೆ. ನಾನು ಸನ್ಮಾನ್ಯ ಅಮಿತ್ ಶಾ ಅವರು ಏನು ಹೇಳಿದ್ದಾರಲ್ಲ, ಆ ಸ್ಟೇಟ್ಮೆಂಟನ್ನು ಪುನರುಚ್ಚರಿಸ್ತೀನಿ. ಯಾವುದೇ ಕಾರಣಕ್ಕೆ ದಕ್ಷಿಣದ ಯಾವುದೇ ರಾಜ್ಯಗಳಿಗೆ ಸೀಟುಗಳು ಕಮ್ಮಿ ಆಗಲಾರದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಭಾರತ ಸರ್ಕಾರದಿದೆ. ಥ್ಯಾಂಕ್ ಯು. ಅವರಿಗೆ ಉದ್ಯೋಗ ಇಲ್ಲ ಅವರಿಗೆ, ಯಾಕಂತ ತಮ್ಮ ಫೇಲ್ಯೂರ್ ಕವರ್ ಮಾಡ್ಕೊಳ್ಳೋಕೆ ಇದೆಲ್ಲ ಮಾಡ್ತಾ ಇದ್ದಾರೆ.
ಅದ್ರ ಬಗ್ಗೆ ಸೂಕ್ತವಾದಂಥ ರಿಯಾಕ್ಷನನ್ನು ನಮ್ಮ MEAದವ್ರು ಕೊಡ್ತಾರೆ. ಅದಕ್ಕೆ ಏನು ನಾವು ಭಾರತ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತದೆ ಏನು ಮಾಡ್ತದೆ ಅನ್ನೋದು MEAದವ್ರು ಹೇಳ್ತಾರೆ. ಅದಾದ ನಂತರ ನಾನು ರಿಯಾಕ್ಟ್ ಮಾಡ್ತೀನಿ.